ಸ್ನೇಹಿತರಿಗೆ ನಾವೀಗ ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದರಿಂದ ಏನೇನು ಲಾಭ ಅಂದರೆ ಹೊಸ್ದಾಗಿ ಈಗ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ಹೊಸಬ್ರಾಗಿದ್ದರೆ ಹಂಗಂದರೆ ಏನು ಫುಲ್ ಡೀಟೇಲ್ ಆಗಿ ನಾವು ಈ ಕ್ಲಾಸಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಮೊದಲಿಗೆ ನಾನು ಮ್ಯೂಚುವಲ್ ಫಂಡ್ಸ್ಗೆ ಹೋಗ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಅಂದರೆ, ಮ್ಯೂಚುವಲ್ ಅಂದರೆ ತುಂಬ ಜನ ಸೇರಿ ಒಂದು ಫಂಡ್ ಮಾಡ್ತಾರೆ. ಅಂದರೆ ಈಗ 10 ಜನ ಇರ್ತಾರೆ, 10 ಜನ ಸೇರಿ ಒಬ್ಬರೊಬ್ರು ಬಂದು 100 ರೂಪಾಯಿ ಹತ್ರ ಹಾಕ್ತಾರೆ. ಅವಾಗ ಏನಾಗುತ್ತೆ, 1000 ರೂಪಾಯಿ ಆಗುತ್ತೆ. ಸೊ ಅದು ಬಂದುಬಿಟ್ಟು ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಸೊ ಮ್ಯೂಚುವಲ್ ಅಂದರೆ ಜನ ಎಲ್ಲ ಒಗ್ಗೂಡಿ ಫಂಡ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಈಗ ಮ್ಯೂಚುವಲ್ ಫಂಡಲ್ಲಿ ಏನು ಅಂದರೆ, ಸೊ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ಟು ಮತ್ತು ಮ್ಯೂಚುವಲ್ ಫಂಡು ಮತ್ತು ಶೇರ್ ಮಾರ್ಕೆಟ್, ಈ ಥರ 3 ಥರ ಇರುತ್ತೆ. ಸೊ 3 ಥರದಲ್ಲಿ ಏನು ಡಿಫ್ರೆಂಟು, ಈಗ ನಿಮಗೆ ಬ್ಯಾಂಕ್ ಬಗ್ಗೆ ಗೊತ್ತಿರುತ್ತೆ. ಬ್ಯಾಂಕಲ್ಲಿ ಏನು ನಿಮ್ಮದು ಅಮೌಂಟ್ ಇರುತ್ತೆ, ಅಮೌಂಟ್ ಇದ್ದರೆ ಅದಕ್ಕೆ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀರಾ. ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದರೆ, ನಿಮಗೆ ಅದರದ್ದೇ ಆದ ಬ್ಯಾಂಕ್ ಅವರು ಹೇಳ್ತಾರೆ. ಅಂದರೆ ನೀನು 1 ವರ್ಷ ಡೆಪಾಸಿಟ್ ಮಾಡಿದ್ರೆ ನಿನಗೆ ಇಷ್ಟು ಇಂಟ್ರೆಸ್ಟ್ ಬರುತ್ತೆ, ನೀನು 2 ವರ್ಷ ಮಾಡಿದ್ರೆ ಇಷ್ಟು ಇಂಟ್ರೆಸ್ಟ್ ಬರುತ್ತೆ, 3 ತಿಂಗಳು ಮಾಡಿದ್ರೆ ಇಷ್ಟು ಇಂಟ್ರೆಸ್ಟು, 4 ಮಂತ್ಸ್ ಮಾಡಿದ್ರೆ ಇಷ್ಟು ಇಂಟ್ರೆಸ್ಟ್ ಅಂತ ಡೀಟೇಲಾಗಿ ಹೇಳ್ತಾರೆ. ಬಟ್ ಅದು ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ಅವ್ರು ಒಂದು ಫಿಕ್ಸ್ಡ್ ರೇಟ್ ಹೇಳ್ತಾರೆ, ಪ್ರೈಸ್ ಹೇಳ್ತಾರೆ. ಅಂದರೆ ನೀವು ಇಷ್ಟು ಪ್ರೈಸ್, ಅಂದರೆ ನೀವು 10,000 ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, 10,000 ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ 10,000 ರೂಪಾಯಿ ಇಷ್ಟೇ ಬರುತ್ತೆ ಅಂದ್ಬಿಟ್ಟು ಅವರು ಹೇಳ್ತಾರೆ. ಅಂದರೆ 4.5% ಬರುತ್ತೆ. ಇವಾಗ ಬಂದುಬಿಟ್ಟು ಒಂದು ವರ್ಷಕ್ಕೆ ಒಂದೊಂದು ಬ್ಯಾಂಕಲ್ಲಿ 6% ಆಗಿದೆ, ಒಂದೊಂದು 6.5% ಆಗಿದೆ ಫಿಕ್ಸ್ಡ್ ಡೆಪಾಸಿಟ್ ಬ್ಯಾಂಕಲ್ಲಿ. ಈಗ ಬ್ಯಾಂಕ್ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಈಗ ಮ್ಯೂಚುವಲ್ ಫಂಡ್ ಅಂದರೆ ಏನು? ಸೊ ಮ್ಯೂಚುವಲ್ ಫಂಡ್ ಹೋಗೋ ಮುಂಚೆ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಷೇರು ಮಾರುಕಟ್ಟೆಗೆ ಹೋಗ್ತೀನಿ. ಈಗ ಷೇರು ಮಾರುಕಟ್ಟೆ ಅಂದರೆ ಏನು ಅಂದರೆ, ಈಗ ಒಬ್ಬೊಬ್ಬರು ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ನಿಮಗೆ ಗೊತ್ತಾಯಿತು. ಈಗ ಷೇರು ಮಾರುಕಟ್ಟೆಗೆ ಹೋಗ್ಬೇಕಂದ್ರೆ ಅದಕ್ಕೆ ತುಂಬ ಪ್ರೋಸೆಸ್ ಇದೆ. ಅಂದರೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾಗತ್ತೆ ಅದಕ್ಕೆ. ಆಮೇಲೆ ನೀವು ಡೈಲಿ ನೋಡಬೇಕಾಗಿರ್ತದೆ ಯಾವ ಶೇರ್ ಎಷ್ಟು ಹೈಟಲ್ಲಿದೆ, ಯಾವ ಶೇರ್ ಬಿದ್ದೋಗ್ತಾಯಿದೆ, ಯಾವ ಶೇರು ಸ್ಟೇಬಲ್ ಆಗಿದೆ ಅಂದ್ಬಿಟ್ಟು ಡೈಲಿ ನೀವು ನೋಡಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದೆಲ್ಲ ತುಂಬ ಕಷ್ಟ ಪ್ರೊಸೀಜರ್. ಅಂದರೆ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ನೀವು ಮಾಡ್ಬೋದು, ಇನ್ ಕೇಸ್ ಎಕ್ಸ್ಪರ್ಟ್ ಆಗಿಲ್ಲ ಅಂದರೆ ನೀವು ಮಾಡೋಕ್ಕಾಗಲ್ಲ. ಅಂದರೆ ತುಂಬ ಕಷ್ಟ ಇರುತ್ತೆ. ಏನಕ್ಕೆ ಒಂದು ದಿವಸ ನಿಮಗೆ ಗೊತ್ತಿರ್ಬೋದು, ಒಂದು ಕಂಪನಿ ಇರುತ್ತೆ, ಅದು ಒಂದು ದಿವಸ ಶೇರ್ ಹೈಟಲ್ಲಿದ್ದರೆ ನೆಕ್ಸ್ಟ್ ಡೇ ಬಂದು ಬಿದ್ದೋಗಿರುತ್ತೆ. ಗೊತ್ತಾಗ್ತಿಲ್ಲ, ಶೇರ್ ಮಾರ್ಕೆಟಲ್ಲಿ ಹಂಗೆ. ಸೊ ಈಗ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಬರ್ತಾಯಿದ್ದೀವಿ. ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂದರೆ, ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ಗೊತ್ತಾಯಿತು ನಿಮಗೆ, ಶೇರ್ ಮಾರುಕಟ್ಟೆ ಬಗ್ಗೆ ಗೊತ್ತಾಯಿತು. ಈಗ ಮ್ಯೂಚುವಲ್ ಫಂಡ್ ಏನು ಮಾಡುತ್ತೆ ಅಂದರೆ, ನೀವು ಡೆಪಾಸಿಟ್ ಮಾಡ್ತೀರಾ, ಎಷ್ಟು ಡೆಪಾಸಿಟ್ ಮಾಡ್ಬೋದು. ಮ್ಯೂಚುವಲ್ ಫಂಡಲ್ಲಿ 2 ಥರ ಇದೆ. ಒಂದು ಬಂದುಬಿಟ್ಟು ನಾರ್ಮಲ್ ಮ್ಯೂಚುವಲ್ ಫಂಡ್. ಅಂದರೆ ಮ್ಯೂಚುವಲ್ ಫಂಡ್ ಅಂದರೆ ನೀವು ಈಗ ಬ್ಯಾಂಕ್ನಲ್ಲಿ ನೀವು ಯಾವ ರೀತಿ ಡೆಪಾಸಿಟ್ ಮಾಡ್ತೀರಾ ಅಂದ್ಕೊಳ್ಳಿ, 10,000, 20,000, 30,000, 50,000 ಆ ಥರ ಡೆಪಾಸಿಟ್ ಮಾಡ್ತೀರಲ್ಲ, ಸೊ ಆ ಥರ ಡೆಪಾಸಿಟ್ ಸಹ ಮಾಡ್ಕೊಬೋದು ಮ್ಯೂಚುವಲ್ ಫಂಡಲ್ಲಿ. ಅಂದರೆ ಅದನ್ನು ಬಂದುಬಿಟ್ಟು ಲಮ್ಸಮ್ ಅಂತ ಕರೀತಾರೆ. ನೀವು ಲಮ್ಸಮ್ ಅಮೌಂಟ್ನ ಬೇಕಾದ್ರೂ ಮಾಡ್ಕೊಬೋದು. ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಬರುತ್ತೆ, ಅದನ್ನು ಬಂದು ಸಿಪ್ ಅಂತ ಕರೀತಾರೆ. ಅಂದರೆ ಮ್ಯೂಚುವಲ್ ಫಂಡಲ್ಲಿ ಸಿಪ್. ಅದು ಸಿಪ್ ಅಂದರೆ ಏನು ಅಂದರೆ, ನೀವು ಮಂತ್ಲಿ ಬಂದುಬಿಟ್ಟು ಡೆಪಾಸಿಟ್ ಮಾಡೋದಕ್ಕೆ ಸಿಪ್ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸಿಪ್ ಅಂದರೆ ಸಿಸ್ಟಮ್ಯಾಟಿಕಲ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಅಂದರೆ ಇನ್ ಕೇಸ್ ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಲಮ್ಸಮ್ ಅಂದರೆ ಗೊತ್ತು. ಈಗ ನಿಮ್ಮ ಹತ್ರ ಒಂದು ಅಮೌಂಟ್ ಇದೆ, ಒಂದು 50,000 ಅಮೌಂಟ್ ಇದೆ ಅಂದ್ಕೊಳ್ಳಿ. 50,000 ಬಂದು ಡೆಪಾಸಿಟ್ ಮಾಡ್ತೀರಾ. ಅದನ್ನ ಬಂದುಬಿಟ್ಟು ಸೇಮ್ ಬ್ಯಾಂಕ್ ಥರನೇ, ಅಂದರೆ ಬ್ಯಾಂಕಲ್ಲಿ ಬಂದುಬಿಟ್ಟು ಏನಂದರೆ 1 ವರ್ಷ ಡೆಪಾಸಿಟ್ ಇಕ್ತೀರಲ್ವ. ಸೊ 1 ವರ್ಷ, 2 ವರ್ಷ, 3 ವರ್ಷ ಆದಮೇಲೆ ತೊಗೊಬೋದು ಅದಕ್ಕೆ. ಬಟ್ ಎಷ್ಟು ಬರುತ್ತೆ ಪರ್ಸೆಂಟೇಜು ಅಂದ್ಬಿಟ್ಟು ನಾನು ಈಗ ಮುಂದೆ ಒಂದು 5 ನಿಮಿಷ ಬಿಟ್ಟು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಸಿಪ್ಗೆ ಹೋಗ್ತಾ ಇದ್ದೀನಿ. ಮ್ಯೂಚುವಲ್ ಫಂಡಲ್ಲಿ 2 ಥರ. ಅಂದರೆ ಈಗ ಲಮ್ಸಮ್ ನಾನು ಹೇಳಿದ್ಮೇಲೆ 50,000 ಬೇಕಾದ್ರೂ ಡೆಪಾಸಿಟ್ ಮಾಡ್ಬೋದು. ಇನ್ನೊಂದು ಮೆಥಡ್, ಈಸಿ ಮೆಥಡ್ ಇರುತ್ತೆ. ಈಗ ನಿಮ್ಮ ಕೈಲಿ 50,000 ಆಗಲ್ಲ. ಈಗ ನಿಮಗೆ ಹೆಂಗು ಅಂದರೆ, ಈಗ ಸ್ಟಡಿ ಬೇಕಾಗಿರುತ್ತೆ, ಅಂದರೆ ಮಕ್ಕಳು ಸ್ಟಡಿಗೆ ಬೇಕಾಗಿರುತ್ತೆ, ಅದಾದಮೇಲೆ ಮದುವೆಗೆ ಬೇಕಾಗಿರುತ್ತೆ ಅಮೌಂಟು. ಸೊ ಅವಾಗ ನೀವು ಏನು ಮಾಡಬೇಕು, ನಿಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇರೋಲ್ಲ. ಆ ಟೈಮಲ್ಲಿ ನೀವು ಏನಂದರೆ ಮ್ಯೂಚುವಲ್ ಫಂಡಲ್ಲಿ ತಿಂಗಳಿಗೆ 500 ರೂಪಾಯಿ ಸಹ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಅದನ್ನು ಸಿಪ್ ಅಂತ ಕರೀತಾರೆ. ಸಿಪ್ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಅದು ಏನಂದರೆ, ತಿಂಗಳು 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೀವು 500 ರೂಪಾಯಿಂದ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. 500 ರೂಪಾಯಿ ಮಾಡ್ಬೋದು, 1,000 ರೂಪಾಯಿ ಮಾಡ್ಬೋದು, 1,500 ಮಾಡ್ಬೋದು, 3,000, 4,000, 10,000. ಅದು ನಿಮ್ಮ ಕೆಪಾಸಿಟಿ ಮೇಲೆ. ಅಂದರೆ ಈಗ ತುಂಬ ಜನ ನಾವು 500 ರೂಪಾಯಿ ಸುಮ್ಮನೆ ಎಲ್ಲಾದರೂ ಹೋಗೋಕ್ಕೆ ಖರ್ಚು ಮಾಡ್ತೀವಿ ಅಂದ್ಕೊಳ್ಳಿ. ಸೊ 500 ರೂಪಾಯಿನ ನಾವು ಸೇವ್ ಮಾಡ್ಬೋದು. ಅದನ್ನು ಬಂದು ಏನು ಮಾಡ್ತೀವಿ ಅಂದರೆ, SIP ಮ್ಯೂಚುವಲ್ ಫಂಡಲ್ಲಿ ಸಿಪ್ನಲ್ಲಿ ಬಂದು ನಾವು ತೊಡಗಿಸ್ಬಿಟ್ಟು ಅದನ್ನು ಏನಂದರೆ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ನಿಮಗೆ ಎಷ್ಟು ವರ್ಷಕ್ಕೆ ಅಮೌಂಟ್ ಬೇಕು ಅಂದ್ಬಿಟ್ಟು ನೀವು ಬೇಕಾದ್ರೆ ಅದನ್ನು 3 ವರ್ಷಕ್ಕೆ ಮಾಡ್ಬೋದು, 6 ವರ್ಷಕ್ಕೆ ಮಾಡ್ಬೋದು, 10 ವರ್ಷಕ್ಕೆ ಮಾಡ್ಬೋದು. ಸೊ ಆ ರೀತಿ. ಬಟ್ ಯಾವುದಾದ್ರು 3 ವರ್ಷಕ್ಕಿಂತ ಜಾಸ್ತಿ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಬರುತ್ತೆ. ಅಂದರೆ ಪ್ರಾಫಿಟ್ ಹೆಂಗೆ ಅಂದರೆ, ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಈಗ ಫಿಕ್ಸ್ಡ್ ಡೆಪಾಸಿಟ್ಗೆ ನೀವು ಹೋಗ್ತೀರಾ ಅಂದ್ಕೊಳ್ಳಿ. ಫಿಕ್ಸ್ಡ್ ಡೆಪಾಸಿಟಲ್ಲಿ ಹೆಂಗೆ ವರ್ಷಕ್ಕೆ 6.5% ಅಂತ ಹೇಳ್ತಾರೆ.
ಬಟ್ ಇದರಲ್ಲಿ ಮ್ಯೂಚುವಲ್ ಫಂಡಲ್ಲಿ 6% ಇರಲ್ಲ, ಅದು ಜಾಸ್ತಿ ಆಗುತ್ತೆ. ಅಂದರೆ ಫಿಕ್ಸ್ಡ್ ಡೆಪಾಸಿಟ್ಗಿಂತ ಜಾಸ್ತಿ ಇರುತ್ತೆ. ಏನಕ್ಕೆ ಇದರಲ್ಲಿ ಜಾಸ್ತಿ ಬರುತ್ತೆ? ಈಗ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ನೋಡ್ತೀರಾ, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ಪ್ಲೀಸ್ ರೀಡ್ ಅವರ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಅಂತ ಹೇಳ್ತಾರೆ. ನೀವು ನೋಡಿರ್ತಾರೆ ಅಂದ್ಕೊಳ್ಳಿ ಲಾಸ್ಟಲ್ಲಿ, ಅಂದರೆ ಬೇಗ ಬೇಗ ಹೇಳ್ಕೊಂಡು ಹೋಗ್ಬಿಡ್ತಾರೆ ಅದನ್ನು. ಏನಕ್ಕೆ ಅಂದರೆ ಮ್ಯೂಚುವಲ್ ಫಂಡಲ್ಲಿ ನಾವು ಇಷ್ಟೇ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಲ್ಲ ಅವರು. ಬಟ್ ನಿಮಗೆ ಬರುತ್ತೆ, ಅಂದರೆ ನಿಮ್ಮ ನಾರ್ಮಲ್ ಫಿಕ್ಸ್ಡ್ ಡೆಪಾಸಿಟ್ಗಿಂತ ಜಾಸ್ತಿನೇ ಬರುತ್ತೆ. ಸೊ ಹೆಂಗೆ ಬರುತ್ತೆ? ಸೊ ಈಗ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಈಗ ನಾವು ತಿಳ್ಕೊತಾ ಇದ್ವಿ. ಸೊ ಈಗ ಮ್ಯೂಚುವಲ್ ಫಂಡ್ಗೆ ನಾವು ಹೋಗ್ತಾ ಇದ್ವಿ. ಮ್ಯೂಚುವಲ್ ಫಂಡ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತಾರೆ? ನಮ್ಮ ಅಮೌಂಟ್ನ ಅವ್ರು ಬಂದು ಬಾಂಡ್ಸ್ ಮೇಲೆ ಯೂಸ್ ಮಾಡ್ತಾರೆ, ಗೋಲ್ಡ್ ಮೇಲೆ ಯೂಸ್ ಮಾಡ್ತಾರೆ, ಕಂಪನಿ ಮೇಲೆ ಯೂಸ್ ಮಾಡ್ತಾರೆ. ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ, ಈಗ ನೀವು ಷೇರು ಮಾರುಕಟ್ಟೆಗೆ ಹೋದರೆ ನೀವು ಓನಾಗಿ ಬಂದು, ಈಗ ನಿಮಗೆ ಏನು ಐಡಿಯಾನೇ ಇಲ್ಲ ಷೇರು ಮಾರುಕಟ್ಟೆ ಬಗ್ಗೆ. ಈಗ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ, ಏನಕ್ಕೆ ಡೆಪಾಸಿಟ್ ಮಾಡ್ತಾರೆ ವಸ್ತುಕ್ಕೆ ಎಷ್ಟು ಬರುತ್ತೆ ಅಂತ. ಬಟ್ ನೀವು ನೋಡಿರ್ತಾರೆ ಷೇರು ಮಾರುಕಟ್ಟೆಗೆ ಹೋದರೆ ತುಂಬ ಚೆನ್ನಾಗಿ ನಮಗೆ ಅಮೌಂಟ್ ಬರುತ್ತೆ ಅಂತ ಕೇಳಿರ್ತಾರೆ. ಬಟ್ ಅದರಲ್ಲಿ ನಿಮಗೆ ಗೊತ್ತಿರಬೇಕು ಯಾವ ಶೇರ್ ಚೆನ್ನಾಗಿದೆ, ಯಾವ ಶೇರ್ ಓಡ್ತಾ ಇದೆ, ಅದ್ರ ಬಗ್ಗೆ ಫುಲ್ಲು, ಅಂದರೆ ನೀವು ನಿಪುಣರಾಗಿದ್ದರೆ ಶೇರು ಮಾರ್ಕೆಟಿಗೆ ಹೋಗ್ತೀರಾ. ನನಗೆ ಈಗ ನಂತರ ವ್ಯಕ್ತಿಗೆ ಏನು ಗೊತ್ತಿಲ್ಲ, ಶೇರ್ ಮಾರ್ಕೆಟ್ ಅನ್ನೋದೇ ಗೊತ್ತಿಲ್ಲ ನನಗೆ. ಈಗ ನಾನೇನು ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ ನಾನು ಲಾಸ್ ಆಗಿಬಿಡ್ತೇನೆ. ನೀವು ಅದನ್ನು ಶೇರು ಮಾರ್ಕೆಟನ್ನು ಬ್ರೋಕರ್ಸಿಂದ ಹೋಗಬೇಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು, ಬ್ರೋಕರ್ಸಿಂದ ಹೋಗಬೇಕು, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಆ ಥರ ಎಲ್ಲ ಮಾಡಬೇಕಾಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ನಲ್ಲಿ ಆ ರೀತಿ ಏನೂ ಇಲ್ಲ. ಇಲ್ಲಿ ಇವ್ರು ಬಂದುಬಿಟ್ಟು ಶೇರ್ನಲ್ಲೇ ಯೂಸ್ ಮಾಡ್ತಾರೆ ನಮ್ಮ ಅಮೌಂಟ್ನ. ಬಟ್ ಇದಕ್ಕೆ ನಿಪುಣರು ಇರ್ತಾರೆ. ನಿಪುಣರು ಅಂದರೆ ಏನು ಅಂದರೆ, ನೀವು ಈಗ ಇನ್ವೆಸ್ಟ್ ಮಾಡಿದ್ರೆ, ಈಗ ನೀವು ಒಂದು 1000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರ ಅಂದ್ಕೊಳ್ಳಿ ತಿಂಗಳಿಗೆ, ಅವ್ರು ಏನಾಗುತ್ತೆ ಅಂದರೆ, ಈಗ ಏನು ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. 1000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ 100 ರೂಪಾಯಿನ ಬಂದುಬಿಟ್ಟು ಬೇರೆ ಬೇರೆ ಕಂಪನಿ ಷೇರು ಮಾರುಕಟ್ಟೆಗೆ ಹಾಕ್ತಾರೆ, ಅಂದರೆ ಬೇರೆ ಬೇರೆ ಕಂಪನಿ ಮೇಲೆ ಹಾಕ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ಒಂದು 2-3ರಲ್ಲಿ ಕಂಪನಿ ಲಾಸ್ ಆದ್ರೂ ನಿಮಗೆ 7ರಲ್ಲಿ ಲಾಭ ಬರ್ತಾಯಿದೆ. ಗೊತ್ತಾಗ್ತಿದೆಯಲ್ಲ? ಇನ್ ಕೇಸ್ ನಿಮಗೆ ಒಂದು 4ರಲ್ಲೇ ಲಾಸ್ ಆಯಿತು ಅಂದ್ಕೊಳ್ಳಿ, ಈಗ 1000 ರೂಪಾಯಿ, ನಿಮ್ಮ 1000 ರೂಪಾಯಿನ ಬಂದುಬಿಟ್ಟು 10 ಕಂಪನಿಗೆ ಡಿವೈಡ್ ಮಾಡಿ ಹಾಕ್ತಾರೆ. ಅದರಲ್ಲೊಂದು 4 ಕಂಪನಿ ಲಾಸ್ ಆಯಿತು ಅಂದ್ಕೊಳ್ಳಿ, 6ಅಲ್ಲಿ ಲಾಭ ಬರ್ತಾಯಿದೆ. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, 6ಅಲ್ಲಿ ಲಾಭ ಬರ್ತಾಯಿದೆ. ಸೊ ಆವಾಗ ನಿಮಗೆ ಇದರಲ್ಲಿ ಮ್ಯೂಚುವಲ್ ಫಂಡಲ್ಲಿ ಏನೂ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಇದಕ್ಕೆ ಮ್ಯೂಚುವಲ್ ಫಂಡಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ತುಂಬ ಎಕ್ಸ್ಪರ್ಟ್ಸ್, ಅಂದರೆ ನಿಪುಣರು ಇರ್ತಾರೆ. ಅವ್ರು ಬಂದು ನಿಮ್ಮ ಫಂಡ್ ಬಗ್ಗೆ ನೋಡ್ಕೊತಾ ಇರ್ತಾರೆ. ನಿಮ್ಮ ಫಂಡು ಅಂದರೆ ಯಾವ ಕಂಪನಿಲಿ ಹಾಕಿದ್ರೆ ಉತ್ತಮ, ಯಾವ ಕಂಪನಿ ಚೆನ್ನಾಗಿ ನಡೀತದೆ, ಯಾವ ಕಂಪನಿ ಲಾಸ್ ಆಗ್ತಾಯಿದೆ ಅಂದ್ಬಿಟ್ಟು ಅವ್ರಿಗೆ ಫುಲ್ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಫಂಡ್ನ ಆ ರೀತಿ ಅವರು ಯೂಸ್ ಮಾಡ್ತಾರೆ. ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಒಂದೊಂದು ಕಂಪನೀಸು ಒಂದೊಂದು ಥರ ಇರುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಕಂಪನೀಸ್ ಬಗ್ಗೆ. ಈಗ ನೀವು ಕೇಳಿರ್ತೀರ ಷೇರು ಮಾರುಕಟ್ಟೆನಲ್ಲಿ ಇವ್ರಿಗೆ ಇಷ್ಟು ಲಾಭ ಬಂತು, ಸೆನ್ಸೆಕ್ಸ್ ಜಿಗಿತಾ, ನಿಫ್ಟಿ ಜಿಗಿತಾ, ಆ ಥರ ಎಲ್ಲ ಕೇಳಿರ್ತಾರೆ. ಒಂದೊಂದು ಸಲ ಕುಸಿತಾನೂ ಆಗುತ್ತೆ. ಸೊ ಆ ಥರ ನಿಮಗೆ ಕುಸಿತ ಆದಾಗ ಏನು ಪ್ರಾಬ್ಲಮ್ ಇರೋಲ್ಲ. ಏನಕ್ಕಂದರೆ ನಿಮ್ಮ 1000 ರೂಪಾಯಿನ ಅವರು 10 ಡಿಫ್ರೆಂಟ್ ಕಂಪನೀಸ್ಗೆ ಹಾಕಿದ್ದಾರೆ. ಅದರಲ್ಲಿ ಒಂದು 4 ಕುಸಿತ ಆದರೆ 6 ಬಂದು ಲಾಭದಲ್ಲೇ ಇರುತ್ತೆ. ಏನಕ್ಕಂದರೆ ಎಕ್ಸ್ಪರ್ಟ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾ ಇರೋದು. ಈಗ ನಾವು ಸ್ಟಾರ್ಟಿಂಗ್ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಸೆನ್ಸಸ್ಗೆ ಹೋಗ್ತೀನಿ ಅಂದರೆ ನಾನು ಲಾಸ್ ಆಗಿಬಿಡ್ತೀನಿ. ಏನಕ್ಕಂದ್ರೆ ನನಗೆ ಸೆನ್ಸಸ್ ಬಗ್ಗೆ ಐಡಿಯಾನೇ ಇಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕೂ ಗೊತ್ತಿಲ್ಲ. ಅಂದರೆ ಯಾವ ಕಂಪನಿ ಲಾಭ ಬರುತ್ತೆ, ಯಾವ ಕಂಪನಿ ಲಾಸ್ ಆಗುತ್ತೆ ಅಂತ ಐಡಿಯಾ ಇಲ್ಲ. ಬಟ್ ಮ್ಯೂಚುವಲ್ ಫಂಡಲ್ಲಿ ನಾವೀಗ 1000 ರೂಪಾಯಿ ಅಮೌಂಟ್ ಕೊಟ್ಟರೆ ಅವರು ಬಂದುಬಿಟ್ಟು ನಿಮ್ಮ ಫಂಡ್ನ ಕಂಪ್ಲೀಟಾಗಿ ನೋಡ್ಕೊಂಬಿಟ್ಟು ನಿಮಗೆ ಲಾಭ ಮಾಡ್ಸೋಕ್ಕಂತಲೇ ಇರ್ತಾರೆ. ಅವರು ಕಂಪನಿಯವರು ನಿಮಗೆ ಲಾಸ್ ಮಾಡೋಕ್ಕಂತ ಯಾವತ್ತೂ ಹೋಗಲ್ಲ, ನಿಮಗೆ ಲಾಭ ಮಾಡಬೇಕಂತಲೇ ಇರ್ತಾರೆ. ಸೊ ಲಾಭ ಮಾಡೋಕ್ಕೆ ಅವ್ರು ತುಂಬ ಟ್ರೈ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಲಕ್ ಮೇಲೆ ಡಿಪೆಂಡು. ಲಕ್ ಅಂದರೆ ಆ ರೀತಿ, ನಾನು ಲಕ್ ಅಂದರೆ ಲಕ್ ಅಂತ ಹೇಳೋಕ್ಕಾಗಲ್ಲ. ನೀವು 3 ವರ್ಷ ಮಾಡ್ಕೊಳ್ಳಿ ಮ್ಯೂಚುವಲ್ ಫಂಡು, 3 ವರ್ಷಕ್ಕಿಂತ ಎಷ್ಟಾದರೂ ಮಾಡ್ಕೊಳ್ಳಿ, ನಿಮಗೆ ಗ್ಯಾರಂಟಿ ನಿಮಗೆ ಮೋರ್ ದೆನ್ 10% ಬರುತ್ತೆ 3 ವರ್ಷ ಮಾಡಿಕೊಂಡ್ರೆ. ಗೊತ್ತಾಗ್ತಿದೆಯಲ್ಲ? 10% ಎಲ್ಲಿಗೆ ರೀಚ್ ಆಗುತ್ತೆ ಅಂದರೆ, ಅದು ಮೋರ್ ದೆನ್ 60ಗೆ ರೀಚ್ ಆಗ್ಬೋದು. ನಿಮಗೆ ಗೊತ್ತಾಗ್ತದಲ್ಲ, 10 to 60%. ಅಂದರೆ ಯಾವ ಕಂಪನಿ 60% ಇದೆ, ಯಾವ ಕಂಪನಿ 10% ಇದೆ, ಯಾವ ಕಂಪನಿಯಿಂದ. ಈಗ ನಾವು ಹಂಗೆ ಏನಂದರೆ, ನಮಗೆ ಯಾವಾಗಲೂ ದುಡ್ಡು ಬೇಕು, ಅಂದರೆ ನಾವು ಇರೋದೇ ದುಡ್ಡಿನಲ್ಲಿ ಇದ್ದೀವಿ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ, ನನಗೆ 60% ಬರುತ್ತೆ, ಸೊ 60% ಫಂಡ್ ಕೊಡಿ, ಆ ಥರ ಅವ್ರು ಕೊಡೋಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಅಂದರೆ ಮಾರ್ಕೆಟ್ ಚೆನ್ನಾಗಿ ಓಡ್ತಾ ಇದ್ದರೆ ನಿಮಗೆ ಅದು 60ವರೆಗೂ ಹೋಗೋ ಚಾನ್ಸಸ್ ಇದೆ. ಬಟ್ ಸ್ಟೇಬಲ್ ಅಂದರೆ ಅವರು 10 ಮೇಲೆ ಗ್ಯಾರಂಟಿ ಬರುತ್ತೆ, ನಿಮಗೆ 10 ಬರುತ್ತೆ, 20 ಬರುತ್ತೆ, 30 ಬರುತ್ತೆ. ಸೊ ಆ ರೀತಿ ಗೊತ್ತಾಗ್ತಾಯಿದೆಯಲ್ವಾ? ಸೊ ನಾರ್ಮಲ್ FDಗಿಂತ ಇದು ಜಾಸ್ತಿನೇ ಬರ್ತಾಯಿದೆ, ನಿಮಗೆ ಗೊತ್ತಾಗ್ತದಲ್ವಾ? ಸೊ ನಾರ್ಮಲ್ FDಗಿಂತ ಇದು ಜಾಸ್ತಿ ಬರ್ತದೆ. ಬಟ್ ಇಲ್ಲಿ ಬಂದುಬಿಟ್ಟು ಅವ್ರು ಕನ್ಫರ್ಮ್ ಮಾಡಲ್ಲ ನಿಮಗೆ. ಏನಕ್ಕೆ ಕನ್ಫರ್ಮ್ ಮಾಡಲ್ಲ ಅಂದರೆ, FDನಲ್ಲಿ ಕನ್ಫರ್ಮ್ ಮಾಡ್ತಾನೆ, ನಿಮಗೆ 6% ಬರುತ್ತೆ ವರ್ಷಕ್ಕೆ. ಬಟ್ ಇಲ್ಲಿ ಅವ್ರು ಕನ್ಫರ್ಮ್ ಮಾಡಲ್ಲ, ನಮ್ಮದು ಡೀಟೇಲ್ಸ್ನ ಡಾಕ್ಯುಮೆಂಟ್ಸ್ನ ಓದಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆ ಕಂಪನಿ ವೆಬ್ಸೈಟ್ ನೀವು ನೋಡಿರ್ಬೋದು, ಕಂಪನಿಗೆ ತುಂಬ ಥರ ಕಂಪನೀಸ್ ಇದೆ.
ಅಂದರೆ ಈಗ ಬಂದುಬಿಟ್ಟು ಆ ಕಂಪನಿಲಿ ವೆಬ್ಸೈಟ್ ನೋಡಿರ್ಬೋದು ನೀವು. ಆ ವೆಬ್ಸೈಟಲ್ಲಿ ಏನಂತ ಹಾಕಿರ್ತಾರೆ ಅಂದರೆ ನಮ್ಮದು ಮಿನಿಮಮ್ 10.5% ಕಮ್ಮಿ ಹೋಗಿಲ್ಲ ಅಂತ ಹಾಕಿರ್ತಾರೆ ಒಂದೊಂದು ವೆಬ್ಸೈಟು. ಈ ಒಂದೊಂದು ವೆಬ್ಸೈಟ್ ನಮ್ಮದು ಮಿನಿಮಮ್ 15% ಕಮ್ಮಿ ಹೋಗಿಲ್ಲ ಅಂತ ಹಾಕಿರ್ತಾರೆ. ನೀವು ನೋಡಿರ್ತಾರೆ. ಅಂದರೆ ನೀವು ಮ್ಯೂಚುವಲ್ ಫಂಡ್ ಚೂಸ್ ಮಾಡಬೇಕಂದ್ರೂ ಯಾವ ಫಂಡ್ ಚೆನ್ನಾಗಿದೆ ಅಂತ ಚೂಸ್ ಮಾಡಬೇಕು. ಮ್ಯೂಚುವಲ್ ಫಂಡಲ್ಲಿ ತುಂಬ ಥರ ಇದೆ, ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಈಗ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಾಗಿದೆ ಅಲ್ವಾ ಏನು ಅಂತ. ಅಂದರೆ ನೀವು 500 ರೂಪಾಯಿಂದನೂ ಇನ್ವೆಸ್ಟ್ ಮಾಡ್ಬೋದು. ಸೊ 500 ರೂಪಾಯಿಂದ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮ್ಮದು ಅಮೌಂಟ್ ತುಂಬ ಜಾಸ್ತಿ ಆಗಿದೆ. 10 ವರ್ಷಕ್ಕೆ ಅದೇ ಅಮೌಂಟ್ ಹೆವಿ ಆಗಿರುತ್ತೆ ನಿಮಗೆ. ಸಿಪ್ನಲ್ಲೇ ನಿಮಗೆ ತುಂಬ ಬರುತ್ತೆ. ನಿಮಗೆ ಸಿಪ್ಪು ಅಂದರೆ ಡೈಲಿ 500 ಹಾಕಿದ್ರೆ ಅದಕ್ಕೆ ಮೋರ್ ದೆನ್ 10% ಬರುತ್ತೆ. 10 ಅಂದರೆ ನಾರ್ಮಲ್ ನನ್ನ ಪ್ರಕಾರ ಹೋದರೆ ಒಂದು 12 to 15 ಬರುತ್ತೆ. ಅಂದರೆ ಇವಾಗ ನನ್ನ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ಇವಾಗ ಪ್ರಸ್ತುತ ಈ ದಿನದ ಮಾರ್ಕೆಟ್ ಅಂದರೆ ಇವತ್ತು ಬಂದುಬಿಟ್ಟು 8-11 ಇದೆ, 12ರಿಂದ 15 ಬರುತ್ತೆ. ನೀವು ಸಿಪ್ಪಲ್ಲಿ ಹೋದ್ರೆ ಅದೇ ನೀವು ಡೈರೆಕ್ಟ್ ಡೆಪಾಸಿಟ್ ಮಾಡಿದ್ರೆ ಮೋರ್ ದೆನ್ 20 to 30 ಹೋಗುತ್ತೆ. ಸೊ ಆ ರೀತಿಯೆಲ್ಲ ಆಪ್ಷನ್ ಇದೆ, ಬಟ್ ಅದು ಮಾರ್ಕೆಟ್ ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಎಷ್ಟೊಂದು ಥರ ಫಂಡ್ಸ್ ಇರುತ್ತೆ ಮ್ಯೂಚುವಲ್ ಫಂಡಲ್ಲಿ. ಒಂದು ಬಂದು ಅಗ್ರೆಸಿವ್ ಫಂಡ್ ಅಂತ ಇರುತ್ತೆ. ನಾನು ಹೇಳಿದ್ನಲ್ಲ ಅಗ್ರೆಸಿವ್ ಫಂಡ್ ಅಂದರೆ ಏನು ಅಂದರೆ ನಿಮ್ಮದು ಬಂದುಬಿಟ್ಟು ಹೆವಿ ಓಡುತ್ತೆ. ಹೆವಿ ಅಂದರೆ ಏನಾಗುತ್ತೆ ಅಂದರೆ ತುಂಬ ಅಂದರೆ ಜಾಸ್ತಿ ತೆಗೆದುಕೊಡೋದು. ಅಂದರೆ ಒಂದು ವರ್ಷಕ್ಕೆ ರಿಟರ್ನ್ ಬಂದುಬಿಟ್ಟು ನಿಮಗೆ ಎಷ್ಟಿರುತ್ತೆ ಅಗ್ರೆಸಿವ್ ಫಂಡ್ ಒಂದು 17ರಿಂದ ಒಂದು 30% ಬರೋದಕ್ಕೆ ಅಗ್ರೆಸಿವ್ ಫಂಡ್ ಅಂತ ಕರೀತಾರೆ. ಸೊ ಆ ರೀತಿ ಇನ್ನೂ ಒಂದೊಂದು ಕಂಪನಿ ಜಾಸ್ತಿನೇ ಬರುತ್ತೆ. ಈಗ ನಾನು ಇವತ್ತಿನ ಪ್ರಸ್ತುತ ಈ ಡೇಟಿಗೆ ಹೋಗ್ತಾ ಇದ್ದರೆ L&T ಇದೆ. ಅಂದರೆ L&T ಇವಾಗ ಬಂದು L&T ತುಂಬ ಹೋಗ್ತಾ ಇದೆ. L&T ಏನಾಗ್ತಾ ಇದೆ ಅಂದರೆ L&T ಅಂತ ಮ್ಯೂಚುವಲ್ ಫಂಡ್ ಇದೆ. ಆ ಫಂಡ್ ಬಂದು ನಿಮಗೆ 20 ವರ್ಷಕ್ಕೆ ಬಂದು 20 ಸಿಗ್ತಾ ಇದೆ. ಆಮೇಲೆ ಅದು ಬಂದುಬಿಟ್ಟು ಹೋದ ವಾರ ನಾನು ನೋಡಿದೆ 30 ಇತ್ತು L&T. ಈ ವಾರ ಬಂದುಬಿಟ್ಟು ಮಿರಾಯ್ ಅಸೆಟ್ ಅಂದರೆ 24ಗೆ ಹೋಗಿದೆ. L&T ಬಂದು 21ಗೆ ಹೋಗಿದೆ. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಆ ರೀತಿ ಇದೆ. ಅಂದರೆ ಒಂದು ವಾರ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಷೇರು ಮಾರುಕಟ್ಟೆ ಮೇಲೆ ಹೋಗ್ತಾ ಇರುತ್ತೆ. ಸೊ ಈ ರೀತಿ ತುಂಬ ಇದೆ. ಅಂದರೆ ಇವಾಗ ಪ್ರಸ್ತುತ ಅಗ್ರೆಸಿವ್ ಆಗಿ ಯಾವುದು ಇರೋದು ತುಂಬ ನಿಮಗೆ ಅಂದರೆ ಮೋರ್ ದೆನ್ 20%ಗಿಂತ ಯಾವುದು ನಿಮಗೆ ಜಾಸ್ತಿ ಬರ್ತದೆ ವರ್ಷಕ್ಕೆ ರಿಟರ್ನ್ಸ್. ಅಂದರೆ ಈಗ ನೀವು ಡೆಪಾಸಿಟ್ ಮಾಡ್ತಾರೆ ಮ್ಯೂಚುವಲ್ ಫಂಡಲ್ಲಿ ಮೋರ್ ದೆನ್ 20%ಗಿಂತ ಯಾವ್ದು ಬರ್ತದೆ ಪ್ರಸ್ತುತ ಈ ದಿನಕ್ಕೆ ಹೋದರೆ ಮಿರಾಯ್ ಅಸೆಟ್ ಎಮರ್ಜಿಂಗ್ ಬ್ಲೂ ಚಿಪ್ ಫಂಡ್ ಬಂದುಬಿಟ್ಟು 20+ ಇದೆ. L&T ಸಹ 20+ ಇದೆ. ಕೋಟಕ್ ಸಹ 20+ ಇದೆ. ಆದಿತ್ಯ ಬಿರ್ಲಾ ಸನ್ ಲೈಫ್ ಮಿಡ್ ಕ್ಯಾಪ್ ಸಹ 20% ಇದೆ. HDFC ಮಿಡ್ ಕ್ಯಾಪ್ ಸಹ 20% ಇದೆ. ಮತ್ತು ಕೋಟಕ್ ಬರ್ತದೆ. ಅಂದರೆ ಕೋಟಕ್ ಈಗ ಏನು ಅಂದರೆ ಒಂದೊಂದು ಕಂಪ್ನಿ ಡಿಫ್ರೆಂಟ್ ಇರುತ್ತೆ. ಮ್ಯೂಚುವಲ್ ಫಂಡ್ನಲ್ಲಿ ಹೆಸರು ಡಿಫ್ರೆಂಟ್ ಇರುತ್ತೆ. ಈಗ ನೀವು ಒಂದು ಬ್ಯಾಂಕ್ ಹೋಗ್ತೀರಾ, ಬ್ಯಾಂಕ್ ಅವ್ರಿಗೆ ಕರೆಂಟ್ ಅಕೌಂಟು, ಸೇವಿಂಗ್ ಅಕೌಂಟ್ ಆ ಥರ ಎಲ್ಲ ಆಪ್ಷನ್ ಇರುತ್ತೆ ಅಲ್ವಾ. ಸೊ ಇದೇ ಥರ ಒಂದೇ ಕಂಪನಿ ಡಿಫ್ರೆಂಟ್ ಆಪ್ಷನ್ ಇರುತ್ತೆ. ಅಂದರೆ ನೀವು ಟ್ಯಾಕ್ಸ್ ಸೇವ್ ಫಂಡು, ನಾರ್ಮಲ್ ಫಂಡು, ಅಗ್ರೆಸಿವ್ ಫಂಡ್ ಆದರೆ ತುಂಬ ಆಪ್ಷನ್ ಇರುತ್ತೆ. ಇವಾಗ ಬಂದುಬಿಟ್ಟು ಅದು ಹೇಳಿದ್ನಲ್ಲ ಅದೆಲ್ಲ ಬಂದುಬಿಟ್ಟು ICICI ಅದೆಲ್ಲ ಹೆವಿ ಅಂದರೆ ಅಗ್ರೆಸಿವ್ ರಿಟರ್ನ್ ಇವಾಗ ಪ್ರಸ್ತುತ ಕೊಡ್ತದೆ. ನೆಕ್ಸ್ಟ್ ಇನ್ನೊಂದು ಬ್ಯಾಲೆನ್ಸ್ಡ್ ಫಂಡ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಫಂಡ್ ಏನಾಗುತ್ತೆ ಅಂದರೆ ಯಾವಾಗಲೂ ಸಹ ಆ ಕಂಪನಿ ಬಂದು ಬ್ಯಾಲೆನ್ಸಲ್ಲೇ ಇರುತ್ತೆ. ಬ್ಯಾಲೆನ್ಸ್ ಅಂದರೆ ಏನು ಅಂದರೆ ನಿಮಗೆ ರಿಸ್ಕೇ ಇಲ್ಲ. ಅಂದರೆ ಆ ಕಂಪನಿ ಲಾಸೇ ಆಗಲ್ಲ. ಗೊತ್ತಾಗ್ತಿದ್ದಲ್ಲ. ಲಾಸ್ ಅಂದರೆ ಮ್ಯೂಚುವಲ್ ಫಂಡಲ್ಲಿ ಯಾವುದು ಲಾಸೇ ಆಗಲ್ಲ. ಏನಕ್ಕೆ ಕಂಪನಿ ಹೇಳಿದ್ನಲ್ಲ ಕಂಪನಿ ನಿಮಗೆ ಪ್ರಾಫಿಟ್ ಮಾಡೋಕ್ಕೆ ಇರ್ತಾರೆ, ಮೋರ್ ದೆನ್ 10% ಬಂದೇ ಬರುತ್ತೆ. ಬಟ್ ಇಲ್ಲಿ ಬಂದುಬಿಟ್ಟು ಏನಂದರೆ ಅದು ಬಂದ್ಬಿಟ್ಟು ಮಿನಿಮಮ್ 3 ಇಯರ್ಸ್ ಸಿಗಬೇಕು ಮ್ಯೂಚುವಲ್ ಫಂಡ್ ಅಂದರೆ. ನಿಮ್ಗೆ ಕಮ್ಮಿ ಇಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಕಮ್ಮಿ ಬರುತ್ತೆ, ಪ್ರಾಫಿಟ್ ಕಮ್ಮಿ ಬರುತ್ತೆ. ಮಿನಿಮಮ್ 3ಯಿಂದ ನೀವು 5 ಇಯರ್ ಇಟ್ಟರೆ ನಿಮಗೆ ಚೆನ್ನಾಗಿ ಬರುತ್ತೆ. ಇನ್ನು ಒಂದು ಕಂಪನಿ ಜಾಸ್ತಿ ಇರುತ್ತೆ, ಜಾಸ್ತಿ ಸಹ ಇಕ್ಬೋದು. ಬಟ್ ಮಿನಿಮಮ್ ಬಂದು 3 ಇಯರ್ ಇಟ್ಟರೆ ನಿಮ್ಗೆ ಅದೇ ನಾನು ಹೇಳಿದ್ನಲ್ಲ ಮೋರ್ ದೆನ್ 10%, 10 ಏನು ನಿಮಗೆ ಬೇಕಾದ್ರೆ 14-15 ಬರುತ್ತೆ. ಇನ್ನೂ ಜಾಸ್ತಿನೇ ಬರುತ್ತೆ. ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಏನಕ್ಕೆ ಅದು ಕಂಪನಿ ಮೇಲೆ ಡಿಪೆಂಡ್ ನಿಮಗೆ ಎಷ್ಟು ಬರುತ್ತೆ ಅಂತ. ಬಟ್ 10 ಅಂತೂ ಹೋಗೇ ಹೋಗುತ್ತೆ, 13 ಅಂತೂ ಗ್ಯಾರಂಟಿ ಹೋಗುತ್ತೆ ನೀವು 5 ಇಯರ್ಸ್ ಇಟ್ಟರೆ. ಸೊ ಆ ರೀತಿ ಇರುತ್ತೆ. 13, 14, 15, 20 ಅದು ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಈ ಥರ ಇದೆ. ಸ್ವಲ್ಪ ಬಂದು ಬ್ಯಾಲೆನ್ಸ್ಡ್ ಅಂತ ಇರುತ್ತೆ. ಬ್ಯಾಲೆನ್ಸ್ ಏನಾಗುತ್ತೆ ಅಂದರೆ ಫುಲ್ ಬ್ಯಾಲೆನ್ಸಲ್ಲೇ ಇರುತ್ತೆ. ಅಂದರೆ ಅವ್ರ ಕಂಪನಿ ಇನ್ವೆಸ್ಟ್ ಮಾಡಿದ್ರೆ ಗ್ಯಾರಂಟಿ ಲಾಭ ಬರುತ್ತೆ. ಗ್ಯಾರಂಟಿ ಅಂದರೆ ಹೇಳಿದ್ನಲ್ಲ 14-20 ಬಂದೇ ಬರುತ್ತೆ ಅವ್ರದ್ದು. ಸೊ ಆ ರೀತಿ ಬ್ಯಾಲೆನ್ಸ್ಡ್ ಫಂಡ್ ಅಂತ ಇರುತ್ತೆ. ಸೊ ಅದಾದ್ಮೇಲೆ ಅಗ್ರೆಸಿವ್ ಹೇಳಿದ್ನಲ್ಲ, ಅಗ್ರೆಸಿವ್ ಅಂದರೆ ಅವ್ರದ್ದು ಮೋರ್ ದೆನ್ 60-70. ಬಟ್ ಅದೇನಾಗುತ್ತೆ ಅಗ್ರೆಸಿವ್ ಇವಾಗ ಹೋದ ವಾರ ಅಗ್ರೆಸಿವ್ ಇದ್ದಿದ್ದು ಈ ವಾರ ಅಗ್ರೆಸಿವ್ ಇದೆಯೋ ಅಂತ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಐ ರಿಸ್ಕ್ ಮತ್ತು ಲೋ ರಿಸ್ಕ್ ಅಂತ ಬರುತ್ತೆ ಮ್ಯೂಚುವಲ್ ಫಂಡಲ್ಲಿ. ಐ ರಿಸ್ಕ್ ಅಂದರೆ ತುಂಬ ರಿಸ್ಕ್ ಇರುತ್ತೆ. ಏನಕ್ಕೆ ರಿಸ್ಕ್ ಅಂದರೆ ಏನಂದರೆ ಹೆವಿ ಓಡ್ತಾ ಇರುತ್ತೆ ಫಂಡು. ಬಟ್ ಅದು ಯಾವಾಗ ಕಮ್ಮಿ ಆಗುತ್ತೆ ಅಂದರೆ ನಮ್ಗೆ ಗೊತ್ತಾಗಲ್ಲ. ಅಂದರೆ ಮೋರ್ ದೆನ್ 60-70 ಓಡ್ತಾ ಇರುತ್ತೆ ಅಂದ್ಕೊಳ್ಳಿ, ಬಟ್ ಯಾವಾಗ ಕಮ್ಮಿ ಆಗುತ್ತೆ ಅಂತ ಗೊತ್ತಾಗಲ್ಲ. ಇವಾಗ ಪ್ರಸ್ತುತ ಮತ್ತು L&Tಗೆ ಹೋಗ್ತಾ ಇದ್ದೀನಿ. L&T ಬಂದುಬಿಟ್ಟು 3 ಥರ ಇದೆ ಅವ್ರದ್ದು ಆಪ್ಷನ್. ಅಂದರೆ ಒಂದು ಬಂದು ಹೈಯಲ್ಲಿ ಓಡ್ತದೆ, ಒಂದು ಮೀಡಿಯಮಲ್ಲಿದೆ, ಒಂದು ಲೋ ಇದೆ. ಅಂದರೆ ಅವ್ರದ್ದು ತುಂಬ ಲೋ ಅಂದರೆ ಪ್ರಸ್ತುತ ಇರೋದು
16% ಲೋ ಆಗಿದೆ. ಅಂದರೆ ವರ್ಷಕ್ಕೆ 16% ಅವ್ರದ್ದು ಲೋ. ಅಂದರೆ ನಿಮಗೆ ಗೊತ್ತಾಗ್ತದೆ ಅಲ್ವಾ. ನಾನೀಗ ಯಾವುದೇ ಬಿಸ್ನೆಸ್ ಕಂಪನಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ಪ್ರಸ್ತುತ ಇರೋ ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಆದಿತ್ಯ ಬಿರ್ಲಾನು ಸಹ ಹೆವಿ ಇದೆ ಪ್ರಸ್ತುತ. ಅಂದರೆ ಅವ್ರದ್ದು ಸಹ ಆಲ್ಮೋಸ್ಟ್ ಅಂದರೆ L&T 26.6% ಇದೆ, ಆದಿತ್ಯ ಬಿರ್ಲಾ ಬಂದು 25% ಇದೆ ಪ್ರಸ್ತುತ. ಮತ್ತು L&Tನೇ ನೆಕ್ಸ್ಟು. ಅಂದರೆ ಇದು ಬೇರೆ, ಅಂದರೆ ಫಸ್ಟ್ ಬಂದು L&T ಎಮರ್ಜಿಂಗ್ ಬಿಸ್ನೆಸ್ ಅಂತ ಇದೆ, ನೆಕ್ಸ್ಟು L&T ಮಿಡ್ ಕ್ಯಾಪ್ ಅಂತ ಇದೆ ಫಂಡ್. ಆಮೇಲೆ SBI ಸಹ ಓಡ್ತಾ ಇದೆ, ಹೆವಿ ಓಡ್ತಾ ಇದೆ. ಸೊ ಆ ರೀತಿ ಅಂದರೆ ನೀವು ಚೂಸ್ ಮಾಡಬೇಕಂದ್ರೆ ನಿಮ್ಮ ಮೇಲೆ ಡಿಪೆಂಡ್ ಅದು ಯಾವ ರೀತಿ. ಅಂದರೆ ಅಗ್ರೆಸಿವ್ ಬೇಕಾ, ನಿಮಗೆ ಬ್ಯಾಲೆನ್ಸ್ಡ್ ಬೇಕಾ, ಗುಡ್ ಫಂಡ್ ಬೇಕಾ, ಅಂದರೆ ಈ ಥರ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಈ ಇನ್ವೆಸ್ಟ್ಮೆಂಟ್ ಈಗ ಮ್ಯೂಚುವಲ್ ಫಂಡ್ ಬಗ್ಗೆ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಅಂದರೆ ಏನು ಅಗ್ರೆಸಿವ್ ಅಂದರೆ ಏನು, ಬ್ಯಾಲೆನ್ಸ್ ಅಂದರೆ ಏನು, ಸೇಫ್ ಅಂದರೆ ಏನು ಅಂತ ಗೊತ್ತಾಗಿದೆ. ಸೊ ನಿಮ್ಮದು 1000 ರೂಪೀಸ್ ಹಾಕಿದ್ರೆ ಅವರು ಡಿಫ್ರೆಂಟ್ ಕಂಪನಿಯಲ್ಲಿ ನಿಮ್ಮದು ಇನ್ವೆಸ್ಟ್ ಮಾಡ್ತಾರೆ ಅಮೌಂಟು. ಸೊ ಆ ಇನ್ವೆಸ್ಟ್ ಮಾಡಿದರೆ ನಿಮಗೆ ಪ್ರಾಫಿಟ್ ಬರ್ಸೋಕ್ಕಂತಲೇ ಇರ್ತಾರೆ, ಫಂಡ್ ಮ್ಯಾನೇಜರ್ ಇರ್ತಾರೆ, ಅವ್ರು ಬಂದು ನಿಮಗೆ ಪ್ರಾಫಿಟ್ ಬರ್ತಾರೆ. ಸೊ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡು ಯಾವ ರೀತಿ. ಈಗ ನಿಮಗೆ ಗೊತ್ತಾಗಿದೆ ಮ್ಯೂಚುವಲ್ ಫಂಡ್ ಅಂದರೆ, ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ದುಡ್ಡು ಬರುತ್ತೆ. ಅಂದರೆ ಫಿಕ್ಸೆಡ್ ಡೆಪಾಸಿಟ್ಗಿಂತ ಜಾಸ್ತಿ ಬರುತ್ತೆ ದುಡ್ಡು. ಸೊ ಅಷ್ಟೇ ಅಲ್ವಾ, ಗೊತ್ತಾಯಿತು ನಿಮಗೆ ಅದ್ರ ಬಗ್ಗೆ. ಇವಾಗ ಬಂದುಬಿಟ್ಟು ನೀವು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡಲ್ಲಿ ಅಂತ ನೋಡ್ತಾ ಇದ್ದೀನಿ. ಸೊ ಮ್ಯೂಚುವಲ್ ಫಂಡಲ್ಲಿ ನೀವು ಯಾವ ರೀತಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಅದಕ್ಕಂತಲೇ ಬ್ರೋಕರ್ಸಿಂದ ಹೋಗ್ಬೋದು ಅಥವಾ ಡೈರೆಕ್ಟ್ ಕಂಪನಿನೇ ಕನ್ಸಲ್ಟ್ ಮಾಡ್ಬೋದು. ಬ್ರೋಕರಿಂದ ಹೋದರೆ ಏನಾಗುತ್ತೆ ಅಂದರೆ ಬ್ರೋಕರ್ ಬಂದು ಅವ್ರು ಹೇಳ್ತಾರೆ ನಿಮಗೆ ಈ ಫಂಡ್ ಬಂದುಬಿಟ್ಟು ಇಷ್ಟು ಓಡ್ತದೆ, ಈ ಫಂಡು ಚೆನ್ನಾಗಿದೆ ಅಂದ್ಬಿಟ್ಟು. ಈಗ ನಾನು ಹೇಳಿದೆ ನಿಮಗೆ, ಅಂದರೆ ನಾನು ಯಾವುದೇ ಬ್ರೋಕರ್ ಅಲ್ಲ, ಬಟ್ ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಈ ಫಂಡ್ ಚೆನ್ನಾಗಿದೆ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹಿಂಗೆ ಬರುತ್ತೆ ಅಂತ ಹೇಳ್ತಾರೆ ಬ್ರೋಕರ್ಸ್ ಇದ್ರೆ. ಅಂದರೆ ಕಂಪನೀಸ್ ಹೋದರೆ ನೀವು ಡೈರೆಕ್ಟ್ರಿ ಕಂಪನೀಸ್ನ ಅಪ್ರೋಚ್ ಮಾಡ್ಬೋದು. ಎಲ್ಲ ಥರ ಕಂಪನಿಯಿಂದ L&T ಇದೆ, ರಿಲಯನ್ಸ್ ಇದೆ, ಆದಿತ್ಯ ಬಿರ್ಲಾ ಇದೆ, SBI ಇದೆ, ಅಂದರೆ SBI ಬ್ಯಾಂಕ್ ಇದೆಯಲ್ಲ ಅವ್ರದ್ದು ಇದೆ. ಆಮೇಲೆ ತುಂಬ ಆಪ್ಷನ್ ಇದೆ. ಆಮೇಲೆ ಪ್ರೈವೇಟ್ನಲ್ಲಿ ಹೋದರೆ ಇನ್ನೂ ಹೆವಿ ಆಪ್ಷನ್ಸ್ ಎಲ್ಲ ಇದೆ ನಿಮಗೆ. ಅದೇ ನಾನು ಹವಾಲೆ ಹೇಳಿದ್ನಲ್ಲ, ಅಂದರೆ ತುಂಬ ಕಂಪನೀಸ್ ನೇಮ್ ಹೇಳಿದೆ. ಸೊ ಆ ರೀತಿ ಕಂಪನೀಸ್ IDFC ಇದೆ, DSP ಅಂತ ಇದೆ, ಇನ್ವೈಕೋ ಅಂತ ಇದೆ, IDBI ಅಂತ ಇದೆ, ಆಕ್ಸಿಸ್ ಇದೆ, HDFC ಇದೆ. ಸೊ ಆ ಥರ ಹೆವಿ ಕಂಪನೀಸ್ ಇದೆ. ಹೆವಿ ಅಂದರೆ ಅದೆಲ್ಲ ಬಂದುಬಿಟ್ಟು ಮ್ಯೂಚುವಲ್ ಫಂಡ್ಗಂತಲೇ ಇಟ್ಕೊಂಡಿರ್ತಾರೆ. ಸೊ ಇದರಲ್ಲಿ ಬಂದುಬಿಟ್ಟು ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಕನ್ಸಲ್ಟ್ ಮಾಡಿ ನಿಮಗೆ ಡೌಟ್ ಇದ್ದರೆ ಅವ್ರನ್ನೂ ಕೇಳ್ಬೋದು ನೀವು. ಅಂದರೆ ಅವರು ಸಹ ಹೇಳ್ತಾರೆ ನಮ್ಮ ಫಂಡು ಅಂದರೆ ಇಷ್ಟು ಪರ್ಸೆಂಟ್ಗಿಂತ ನಮ್ಮದು ಫಂಡ್ ಹೋಗೇ ಇಲ್ಲ ಅಂದ್ಬಿಟ್ಟು ಅವರು ನಿಮಗೆ ಭರವಸೆನ ಕೊಡ್ತಾರೆ. ಭರವಸೆ ಕೊಟ್ಬಿಟ್ಟು ಅವರು ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ರೀಡ್ ಮಾಡಿ ಅಂತ ಹೇಳ್ತಾರೆ. ನೀವು ಇನ್ವೆಸ್ಟ್ ಮಾಡ್ಬೋದು ಅಲ್ಲಿ ಹೋಗ್ಬಿಟ್ಟು. ಬ್ರೋಕರಿಂದ ಇನ್ವೆಸ್ಟ್ ಮಾಡೋದಕ್ಕೆ ಡೈರೆಕ್ಟ್ ಇನ್ವೆಸ್ಟ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಅಂತ, ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಬ್ರೋಕರ್ ಬಂದು ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ತೊಗೊತಾರೆ ಇನ್ವೆಸ್ಟ್ ಮಾಡಬೇಕಂದ್ರೆ. ಒಬ್ಬರು ಇನ್ವೆಸ್ಟ್ಮೆಂಟ್ಗೆ ತೊಗೊತಾರೆ, ಒಬ್ಬರು ಬಂದುಬಿಟ್ಟು ಇಷ್ಟು ಪರ್ಸೆಂಟೇಜ್ ಅಂತ ತೊಗೊತಾರೆ. ಅಂದರೆ ನಿಮಗೆ ಪ್ರಾಫಿಟ್ ಬರುತ್ತೆ ಅಲ್ವಾ. ಪ್ರಾಫಿಟ್ ಅಂದರೆ ಇಂಟ್ರೆಸ್ಟ್ಗೆ 1%, ಮ್ಯಾಕ್ಸಿಮಮ್ ಬಂದುಬಿಟ್ಟು ಎಷ್ಟು ಪರ್ಸೆಂಟ್ ಇದೆ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ತೊಗೊತಾರೆ. ಅಂದರೆ ಇವಾಗ ಅವರು ರೂಲ್ಸ್ ಮಾಡಿದರೆ ಆ ರೂಲ್ಸ್ ನನಗೆ ಐಡಿಯಾ ಇಲ್ಲ. ಅಂದರೆ ಬ್ರೋಕರ್ ಇಷ್ಟೇ ಪರ್ಸೆಂಟ್ ತೊಗೊಬೇಕು, ಅದಕ್ಕಿಂತ ಜಾಸ್ತಿ ತೊಗೊಬಾರ್ದು ಅಂತ, ಬಟ್ ಅಷ್ಟು ತೊಗೊತಾರೆ ನಿಮಗೆ. ನನ್ನ ಪ್ರಕಾರ ಐಡಿಯಾ ಇಲ್ಲ. ಸೊ ಬ್ರೋಕರ್ನ ಕನ್ಸಲ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಬ್ರೋಕರ್ ಬಂದು ನಿಮಗೆ ಪ್ರಾಫಿಟ್ನಲ್ಲಿ ಸ್ವಲ್ಪ ಪರ್ಸೆಂಟೇಜ್ ತೊಗೊತಾರೆ. ಅದೇ ನೀವು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಈಗ ರಿಲಯನ್ಸ್ ಕಂಪನಿ ಇರುತ್ತೆ ಅಂದ್ಕೊಳ್ಳಿ, ರಿಲಯನ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗ್ತೀರಾ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ರಿಲಯನ್ಸ್ ಫಂಡ್ ಅವ್ರಿಗೆ ಡೈರೆಕ್ಟಾಗಿ ಕೊಟ್ಟರೆ ನೀವು ಬಂದುಬಿಟ್ಟು ನಿಮಗೆ ಪ್ರಾಫಿಟ್ ಅಂದರೆ ನಿಮಗೆ ಎಷ್ಟು ಪ್ರಾಫಿಟ್ ಬರುತ್ತೋ ಅಷ್ಟು ಬಂದ್ಬಿಟ್ಟು ನಿಮಗೆ ಬರುತ್ತೆ. ಅದಾದಮೇಲೆ ನಿಮಗೆ ಯಾವ ರೀತಿ, ಅದ್ರ ಜೊತೆಗೆ ನೀವು ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕು. ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್. ನೀವು ಮ್ಯೂಚುವಲ್ ಫಂಡ್ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಇರಲೇಬೇಕಾಗುತ್ತೆ. ಏನಕ್ಕೆ ಅದು ಇರಬೇಕಾಗುತ್ತೆ ಅಂದರೆ ಮಾಡಬೇಕು ಅಂದರೆ, ಸೊ ಸ್ನೇಹಿತರೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಮಿನಿಮಮ್ 3 ವರ್ಷ ಮಾಡಿ. ಆವಾಗ ಏನಾಗುತ್ತೆ, 3 ವರ್ಷ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಚೆನ್ನಾಗಿದೆ. ಅಂದರೆ ನಾವು ಏನೇ ದುಡ್ಡು ಇನ್ವೆಸ್ಟ್ ಮಾಡಿದ್ರು ನಮಗೆ ಪ್ರಾಫಿಟ್ ಬರಬೇಕಂತಲೇ ಮಾಡ್ತೀವಲ್ಲ. ಸೊ ಮಿನಿಮಮ್ 3 ವರ್ಷ ಮಾಡಿ. ಮ್ಯಾಕ್ಸಿಮಮ್ 3 ವರ್ಷ ಮೇಲೆ ಎಷ್ಟಿದೆಯೋ ಅಷ್ಟು ಮಾಡಿ, ಪರವಾಗಿಲ್ಲ. ಅಂದರೆ ನಿಮ್ಮ ಇದ್ರ ಮೇಲೆ ಡಿಪೆಂಡು. ನೀವು 10 ವರ್ಷ ಬೇಕಂದ್ರೆ 10 ವರ್ಷನೂ ಮಾಡ್ಬೋದು, ಆ ಕಂಪನಿ ಮೇಲೆ ಡಿಪೆಂಡ್. ಒಬ್ಬರು 5 ವರ್ಷ ಕೊಡ್ತಾರೆ, ಒಬ್ಬರು ಬರೀ 3 ವರ್ಷ ಕೊಡ್ತಾರೆ. ಸೊ ಆ ರೀತಿ ಅಂದರೆ ಮಿನಿಮಮ್ 3 ವರ್ಷ ಮಾಡಿ. ನಿಮಗೆ ಪ್ರಾಫಿಟ್ ಚೆನ್ನಾಗಿ ಬೇಕು ಅಂದರೆ ಆವಾಗ ನಿಮಗೆ ಅಂದರೆ ಹೈ ಪ್ರಾಫಿಟ್ ಬರುತ್ತೆ. ಅದಾದಮೇಲೆ ನೀವು ಎಷ್ಟಾದರೂ ಮಾಡ್ಕೊಬೋದು. ಅವಾಗ ಏನು ಯೂಸ್ ಆಗುತ್ತೆ ಅಂದರೆ ನೀವು 500 ರೂಪಾಯಿ ಈಗ ಮಾಡಿರ್ತೀರ ಅಂದ್ಕೊಳ್ಳಿ ತಿಂಗಳಿಗೆ. ಸೊ ತುಂಬ ವರ್ಷ ಆದಮೇಲೆ ಅದಕ್ಕೂ ಸಹ ನಿಮಗೆ ಪರ್ಸೆಂಟೇಜ್ ಹಾಕ್ಬಿಟ್ಟು ನಿಮಗೆ ಅಮೌಂಟ್ ಕೊಡ್ತಾರೆ. ಸೊ ಆವಾಗ ನೀವು ಇದು ಮಾಡ್ಬೋದು, ಅಂದರೆ ಸ್ಕೂಲ್ ಸ್ಟಡೀಸ್ ಮಾಡ್ಬೋದು. ಈಗ ಮ್ಯಾರೇಜ್ ಇದ್ದರೆ ಮ್ಯಾರೇಜ್ ಮಾಡಿಸ್ಬೋದು. ಸೊ ಆ ರೀತಿ ಅಂದರೆ ನೀವು ಸ್ವಲ್ಪನೇ ಫಂಡ್ನ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದರೆ ಅದನ್ನು ಪ್ರಾಫಿಟ್ ಬರುತ್ತೆ. ಸೊ ಈ ರೀತಿ ಸ್ನೇಹಿತರೆ ನಿಮಗೆ ಮ್ಯೂಚುವಲ್ ಫಂಡಿಂದ ನಿಮಗೆ ಲಾಭನೇ ಇದೆ, ಲಾಸ್ ಅಂತೂ ಇಲ್ಲ. ಸೊ ಈಗ ಮ್ಯೂಚುವಲ್ ಫಂಡ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಿದೆ.
ಅಂದ್ಕೊತೇನೆ. ಸೊ ಇನ್ ಕೇಸ್ ನಿಮಗೆ ಈ ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ಯಾವ ಚೆನ್ನಾಗಿ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ದರೆ ಸ್ವಲ್ಪ ಸರ್ಚ್ ಮಾಡಿ ನೋಡಿ, ಅಂದರೆ ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಚೆನ್ನಾಗಿದೆ ಅಂದರೆ ಡೈಲಿ ಅಂದರೆ ನ್ಯಾವ್ ಅಂತ ಕರೀತಾರೆ. ಸೊ ನೋಡಿ ಯಾವ ಚೆನ್ನಾಗಿದೆ, ಯಾವ್ದು ಅಂದರೆ ಯಾವುದು ಹೈ ರಿಟರ್ನ್ ಬರ್ತದೆ, ಯಾವುದು ಬ್ಯಾಲೆನ್ಸ್ ಇದೆ. ಅಂದರೆ ಯಾವುದೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರೂ ನಿಮಗೆ ಲಾಭ ಅಂತೂ ಖಂಡಿತ, ಬಟ್ ನೀವು ನೋಡ್ಕೊಬೇಕಾಗತ್ತೆ. ಏನಕ್ಕೆ ಯಾವ್ದು ಚೆನ್ನಾಗಿ ಟ್ಯಾಕ್ಸ್ ಸೇವಿಂಗ್ ಅಂತಲೇ ಇರುತ್ತೆ. ಒಂದೊಂದಿಗೆ ಬಂದುಬಿಟ್ಟು ಅಕಾರ್ಡಿಂಗ್ ಟು ಇಂಡಿಯನ್ ರೂಲ್ಸ್ ಪ್ರಕಾರ 1.5 ಲಕ್ಷಕ್ಕಿಂತ ಇದು ವರ್ಷಕ್ಕೆ ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ಟ್ಯಾಕ್ಸ್ ಬಂದು ಇದು ರೂಲ್ಸ್ ಆಗುತ್ತೆ. ಸೊ ಅದರ ಟ್ಯಾಕ್ಸ್ ಸೇವ್ ಮಾಡೋದು ಆ ಥರ ಎಲ್ಲ ತುಂಬ ಆಪ್ಷನ್ಸ್ ಇದೆ ಮ್ಯೂಚುವಲ್ ಫಂಡ್ನಲ್ಲೂ ಸಹ. ಸೊ ಅದ್ರ ಬಗ್ಗೆ ನೀವು ನೋಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಬಂದುಬಿಟ್ಟು ನಿಮ್ಮದು ಮ್ಯೂಚುವಲ್ ಫಂಡ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.